ಹಲೋ ಸ್ನೇಹಿತರೆ, ಮತ್ತೊಂದು ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಇರೋದು ಹುಂಡೈ ಶೋರೂಮಲ್ಲಿ BM. ಸೊ ಒಂದು ಅಲ್ಕಾಜಾರ್ ಅಂತ ಹುಂಡೈ ಅಲ್ಕಾಜಾರ್ ಕಾರ್ ಇದೆ, ಅದನ್ನು ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಐ ಮೀನ್ ದೇ ಆರ್ ರಿಲೀಸಿಂಗ್ ಅ ನ್ಯೂ M-Line ಅಲ್ಕಾಜಾರ್. ಸೊ ಲೆಟ್ಸ್ ಹೋಗ್ಬಿಟ್ಟು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆದರೆ DRL ಲೈಟು ಫುಲ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ. ಆಮೇಲೆ ಇಲ್ಲಿ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆಮೇಲೆ ನ್ಯೂ ಸ್ಟೈಲ್ ಆಫ್ ಇದು ಬಂಪರು ಗಾಡಿ ನೋಡ್ಬೋದು. ಮ್ಯಾಗ್ವೀಲ್ ಟೈಪು ಚೇಂಜ್ ಆಗಿದೆ. ಟೈಯರ್ ಬಂದು 18 ಇಂಚ್ ಟೈಯರು ಆ್ಯಕ್ಚುಲಿ. ಹಲೋ ಸ್ನೇಹಿತರೆ, ನೋಡ್ಬೋದು. ಸೊ ಫುಲ್ಲು ಇದು ಸ್ಕ್ರೀನ್ ಇದೆ ಇದು. ಆಮೇಲೆ ಇಟ್ಸ್ ಲೈಕ್ ಡ್ರೈವರ್ ಓರಿಯೆಂಟೆಡ್ ಕಾರ್ ಅಂತ ಬಿಟ್ಟಿದ್ದಾರೆ. ಯು ಕ್ಯಾನ್ ಸಿ ದ ಸೆಟಪ್ಸ್ ಆ್ಯಕ್ಚುಲಿ. ಮ್ಯೂಸಿಕ್ ಸಿಸ್ಟಮ್ಸ್ ಈ ಕಡೆ ಸೈಡ್ ಸ್ವಲ್ಪ ವಾಲ್ ಇದೆ. ಆಮೇಲೆ ಐ ಆಮ್ ಗೋಯಿಂಗ್ ಟು ಸ್ವಿಚ್ ಆನ್ ನಾವು. ನೋಡ್ಬೋದು ಹೌ ಇಟ್ಸ್ ಸ್ಟೈಲಿಶ್. ಸ್ಟೀರಿಂಗ್ ನೋಡ್ಬೋದು, ಎವ್ರಿಥಿಂಗ್ ಯು ಕ್ಯಾನ್ ಸಿ. ಇದು ಮ್ಯೂಸಿಕ್ ಸಿಸ್ಟಮ್ ಇದೆ, ಇಲ್ಲೇ ಬರುತ್ತೆ ಎಲ್ಲ ಮ್ಯೂಸಿಕ್ ಸಿಸ್ಟಮು. ನ್ಯಾವಿಗೇಷನ್ನು, ಮ್ಯಾಪು, ಫೋನ್ ಪ್ರೊಜೆಕ್ಷನ್ನು, ಆಮೇಲೆ ವಾಲೆಟ್ ಮೋಡ್, ಎವ್ರಿಥಿಂಗ್ ಇದೆ. ಲಾಟ್ ಆಫ್ ಥಿಂಗ್ಸ್. ಆ್ಯಂಡ್ ಪೆಡಲ್ ಶಿಫ್ಟ್ಸ್ ಇದೆ. ದೆನ್ ಬಂದ್ಬಿಟ್ಟು ಒಂದು ಸ್ಪೆಷಲ್ ಫೀಚರ್ ಅಂದರೆ ಇಲ್ಲಿ 2 ಸೀಟ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಮೆಮೊರಿ ಸೀಟ್ಸ್ ಅಂತ ಕರಿತೀವಿ ಇದಕ್ಕೆ. ಫಾರ್ ಎಕ್ಸಾಂಪಲ್ ನಿಮ್ಮ ಕಂಫರ್ಟ್ಗೆ ಸೀಟ್ ಅಡ್ಜಸ್ಟ್ ಮಾಡಿಬಿಟ್ಟು ಇದನ್ನು ಪ್ರೆಸ್ ಮಾಡಿದ್ರೆ ಇಟ್ಸ್ ಲೈಕ್ ಮೆಮೊರಿ ಸೀಟ್ಸ್. ಇದನ್ನು ಒತ್ತಿದ್ರೆ ನಿಮಗೆ ಹೇಗೆ ಬೇಕೋ ಆ ಥರ ಇದು ಸೀಟ್ ಅಡ್ಜಸ್ಟ್ ಆಗಿಬಿಡತ್ತೆ. ಈ ಆಟೋಮೆಟಿಕ್ ಲಿವರ್ ನೋಡ್ಬೋದು. ರಿವರ್ಸು, ನ್ಯೂಟ್ರಲ್ಲು ಮತ್ತು D ಅಂತ ಇದೆ. ಆಮೇಲೆ ಸ್ಪೋರ್ಟ್ಸ್ ಮೋಡ್ ಇದೆ. ಇದು ಬಂದು ಹ್ಯಾಂಡ್ ಬ್ರೇಕ್ ಇದು ಆ್ಯಕ್ಚುಲಿ. ಇಲ್ಲಿ ಡ್ರೈವು ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಅಂತ ಬರುತ್ತೆ ನೋಡಿ. ಇಲ್ಲಿ ನೋಡ್ಬೋದು ನೀವು. ಸ್ನೋ ನೋಡಿದ್ರೆ ಗೊತ್ತಾಗುತ್ತೆ, ಮೋಸ್ಟ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ. ನೋಡ್ಬೋದು ಇಲ್ಲಿ ಸ್ಪೋರ್ಟ್ಸು, ನಾರ್ಮಲ್ಲು, ಇಕೋ, ಆಮೇಲೆ ನಾರ್ಮಲ್ಲು, ಇಕೋ ಇದೆ ಈ ಥರ. ಇನ್ನೊಂದು ಟ್ರ್ಯಾಕ್ಷನ್ ಬಂದರೆ ಸ್ನೋ ಮತ್ತು ಮಡ್ ಮತ್ತು ಸ್ಯಾಂಡ್ ಈ ಥರ ಇದೆ. ಸೊ ದೀಸ್ ಆಲ್ ಆಫರ್ಸ್. ಇಕೋನೂ ಇದೆ ಮೋಡು. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಸ್ಕ್ರೀನ್ ಅಂತ ಐ ಕ್ಯಾನ್ ಸೇ ಇದೆ ಆ್ಯಕ್ಚುಲಿ. ಕ್ರೂಸ್ ಕಂಟ್ರೋಲ್ ನಾರ್ಮಲ್ ಆಗಿದೆ. ಆಮೇಲೆ ಇದು ಬಂದುಬಿಟ್ಟು ಆಟೋ. ಹಾಂ ಹೇಳಿ. ಇವಾಗ ಅದು ಲೇನ್ ಚೇಂಜ್ ಅಸಿಸ್ಟ್ ಅಂತ ಬರುತ್ತೆ. ಓಕೆ, ದಟ್ ಇಸ್ ಲೇನ್ ಚೇಂಜ್. ದಟ್ ಅಡ್ವಾಂಟೇಜ್ ಆಫ್ ಇಟ್ ಅಂದರೆ ನಿಮಗೆ ಹೈವೇಲಿ ಹೋಗ್ಬೇಕಾದ್ರೆ ಅದು ನಿಮಗೆ ಲೇನಲ್ಲೇ ಕೀಪ್ ಅಪ್ ಆಗುತ್ತೆ. ಲೇನ್ ಬಿಟ್ಟು ಈಚೆ ಹೋಗೋದಕ್ಕೆ ಗಾಡಿ ಬಿಡಲ್ಲ. ಓಕೆ ಓಕೆ, ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ಲೇನ್ ಚೇಂಜ್. ಈಗ ಇದನ್ನು ಆಫ್ ಮಾಡ್ಕೊಳ್ಳೋದು ಯಾವ ಥರ ಇದು? ಈ ಡಬಲ್ ಪ್ರೆಸ್ ಇಲ್ಲ, ಜಸ್ಟ್ ಪ್ರೆಸ್ ಅಷ್ಟೇ. ಆಕ್ಟಿವ್ ಆಗಿರುತ್ತೆ ಇದು. ಓಕೆ, ಜಸ್ಟ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಕಂಪ್ಲೀಟ್ ADAS ಫೀಚರ್ ಆನ್ ಆಗುತ್ತೆ ನಿಮಗೆ. ಓಕೆ ಓಕೆ. ಲೇನ್ ಅಸಿಸ್ಟು, ಆಮೇಲೆ ಫಾರ್ವರ್ಡ್ ಕೊಲ್ಯೂಷನ್, ಫಾರ್ವರ್ಡ್ ಕೊಲ್ಯೂಷನ್ ಅಂದ್ರೆ ಫಸ್ಟ್ ಅಸಂಪ್ಷನ್ ಮಾಡಿಬಿಟ್ಟು ಇಟ್ ವಿಲ್ ಆಟೋಮೆಟಿಕಲಿ ಬ್ರೇಕ್ ನ ಅಪ್ಲೈ ಮಾಡುತ್ತೆ. ಅದೆಲ್ಲ ಫೀಚರ್ಸ್ ಅಡ್ವಾಂಟೇಜ್. ಓಕೆ, ಇದು ಅದು ಓಕೆ, ಇದು ಆಟೋ ಬ್ರೇಕಿಂಗ್ ತಗೊಳ್ಳೋದಕ್ಕೆ. ಇದು ಬಟ್ ಲೇನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀರಾ ಯಾವ ತರ ಅಂತ? ಲೇನ್ ಅಂದ್ರೆ ಸರ್ ಇವಾಗ ಹೈವೇಲಿ ಹೋಗ್ತಾ ಇರ್ತಾರೆ, ಲೇನ್ ಅಲ್ಲಿ ಇರುತ್ತೆ ಸರ್ ಗಾಡಿ. ಓಕೆ, ಲೇನ್ ಇಂದ ನೀವು
ಬೈ ಚಾನ್ಸ್ ಏನಾದ್ರು ಗಾಡಿ ರೈಟ್ ಹೇಳ್ಕೊಂಡು ಹೋಗೋದು ಲೆಫ್ಟ್ ಹೇಳ್ಕೊಂಡು ಹೋಗೋದು ಇಟ್ ವಿಲ್ ಆಟೋಮೆಟಿಕಲಿ ಟೇಕ್ ದ ವೆಹಿಕಲ್ ಇಂಟು ದ ಲೇನ್. ಓಕೆ ಗಾಟ್ ಇಟ್ ಓಕೆ. ದಿಸ್ ಇಸ್ ಫಾರ್ ದ ಬ್ರೇಕಿಂಗ್ ಡಿಸ್ಟೆನ್ಸ್. ಫಾರ್ವರ್ಡ್ ಕೊಲ್ಯೂಷನ್ ಬರುತ್ತಲ್ಲ ಅದು ಬ್ರೇಕಿಂಗ್ ಡಿಸ್ಟೆನ್ಸ್. ಯು ಕ್ಯಾನ್ ಸೆಟ್ ದ ಬ್ರೇಕಿಂಗ್ ಅಟ್ ಲೀಸ್ಟ್ 1 ಮೀಟರ್ 2 ಮೀಟರ್ಸ್ 3 ಮೀಟರ್ಸ್ ಯು ಕ್ಯಾನ್ ಸೆಟ್ ದ ಬ್ರೇಕಿಂಗ್. ಗೊತ್ತಾಯ್ತು. ಓಕೆ ಡನ್. ಸೊ ನೋಡ್ಬೋದು ಲಾಡ್ ಆಫ್ ಫೀಚರ್ಸ್ ಇನ್ಕ್ಲೂಡೆಡ್. ವ್ಯಾಲ್ಯೂ ಫಾರ್ ದ ಮನಿ ಇದು ಎಸ್ಪೆಷಲಿ ಹೇಳ್ಬೇಕಂದ್ರೆ. ಆ್ಯಂಡ್ ಸೀಟಿಂಗ್ ಕಂಫರ್ಟ್ ಇಸ್ ವೆರಿ ಗುಡ್. ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ಸು, ಆಟೋ ಹೋಲ್ಡ್, ಡೌನ್ ಹಿಲ್ ಅಸಿಸ್ಟ್ ಎಲ್ಲ ಇದೆ. ಇದು ಇದೇನಿದು ಡೌನ್ ಹಿಲ್ ಅಸಿಸ್ಟ್, ಡೌನಿಂಗ್ ಅಸಿಸ್ಟ್. ಹಿಲ್ ಅಸಿಸ್ಟ್ ಇತ್ತಲ್ವಾ, ಇದು ಡೌನಿಂಗ್ ಅಸಿಸ್ಟ್. ಓಕೆ, ಈಗ ಡೌನಲ್ಲಿ ಪಾರ್ಕ್ ಮಾಡ್ತೀರಾ ಅಂದರೆ ಇದನ್ನು ಒತ್ಬಿಟ್ಟು ಡೌನಲ್ಲಿ ಡೌನಿಂಗ್ ಬ್ರೇಕಿಂಗ್ ಅಂತ ತೋರಿಸುತ್ತೆ. ಲಾಡ್ ಆಫ್ ಲೇನ್ ಅಸಿಸ್ಟ್ ಮೇನ್ ಏನು ಗೊತ್ತಾ, ಲೇನ್ ಅಸಿಸ್ಟ್ ಮತ್ತೆ ಕ್ರೂಸ್ ಕಂಟ್ರೋಲ್ ಎರಡು ಆನ್ ಮಾಡಿ ಬಿಟ್ರೆ ನೀವು ವೆಹಿಕಲ್ ಸ್ಟೇರಿಂಗ್ ಕಂಟ್ರೋಲೇ ಕೊಡೋದು ಬೇಡ. ಓಕೆ, ಸ್ಟೇರಿಂಗ್ ಕಂಟ್ರೋಲ್ ಅವಶ್ಯಕತೆನೇ ಇರಲ್ಲ. ಆಟೋಮೆಟಿಕ್ ಆಗಿ ಈ ರಾಡರ್ ಬಂದು ನಿಮಗೆ ಸಿಗ್ನಲ್ಸ್ ಪಾಸ್ ಮಾಡಿ, ಇದು ರಾಡರ್ ಬಂದು ರಾಡರ್ ಸಿಗ್ನಲ್ಸ್ ಪಾಸ್ ಮಾಡಿ ನಿಮಗೆ ಲೇನ್ ನ ಇಂಡಿಕೇಟ್ ಮಾಡುತ್ತೆ. ಒಂದ್ಸತಿ ಲೇನ್ ಏನಾದ್ರು ನಿಮಗೆ ಮಾರ್ಕಿಂಗ್ಸ್ ಇತ್ತು ಅಂತ ನೀವು ಹೇಗೆ ಲೇನ್ಸ್ ಹೋಗುತ್ತೆ, ಇಟ್ ಕ್ಯಾನ್ ಟೇಕ್ಸ್ ಟರ್ನ್, ಇಟ್ ಕ್ಯಾನ್ ಆಟೋಮೆಟಿಕಲಿ ಡ್ರೈವ್ ದ ವೆಹಿಕಲ್. ಓಕೆ ಸೂಪರ್. SOS ಬಂದು ಎಮರ್ಜೆನ್ಸಿ ಸ್ಟಾಪ್ಸ್, ಇದು ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್ಸ್. ಸೊ ನಿಯರ್ ಬೈ ಸ್ಟೇಷನ್ಸ್ಗೆ ಅದು ಇಂಡಿಕೇಶನ್ ಕಳಿಸುತ್ತೆ. ಬ್ಲೂ ಲಿಂಕ್ ಅಂತ ಹೇಳಿ 70+ ಫೀಚರ್ಸ್ ಬರುತ್ತೆ ಇದರಲ್ಲಿ. ಯು ಕ್ಯಾನ್ ಕಂಪ್ಲೀಟ್ಲಿ ಟೇಕ್ ದ ಕಂಟ್ರೋಲ್ ಆಫ್ ದ ವೆಹಿಕಲ್ ಥ್ರೂ ಯುವರ್ ಫೋನ್. ಫೋನ್. ಓಕೆ ಬ್ಲೂ ಲಿಂಕ್. So you can switch on the vehicle, you can switch off the vehicle, and we have a NFC start also. Okay. So we had to ಇದು ಒಂದು ಆ್ಯಪ್ ನ ಇನ್ಸ್ಟಾಲ್ ಮಾಡಬೇಕು. ಬ್ಲೂ ಲಿಂಕ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇರುತ್ತೆ. ಬ್ಲೂ ಲಿಂಕ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇರುತ್ತೆ. ಅದರಲ್ಲಿ 70+ ಫೀಚರ್ಸ್ ಬರುತ್ತೆ ನಿಮಗೆ. ಸೊ ಅದರಲ್ಲಿ ನೀವು ಕಂಪ್ಲೀಟ್ ಕಾರ್ನ ಕಂಟ್ರೋಲ್ ಮಾಡ್ಬೋದು, ಸ್ವಿಚ್ ಆನ್ ಆಗಿ ಸ್ವಿಚ್ ಆಫ್ ಮಾಡ್ಬೋದು. ಆಮೇಲೆ ಏನಾದ್ರು ಸರ್ವಿಸ್ ಹಿಸ್ಟ್ರಿ ಇದ್ರೆ ಎಲ್ಲದರಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಸೂಪರ್ ಆಗಿದೆ ಫೀಚರ್ಸ್. ಇದು ಮೋಸ್ಟ್ಲಿ ಟೋಗೆ ಹೋಗ್ಬೇಕಂದ್ರೆ ಟೋ ಸ್ಟೇಷನ್ ನಿಮಗೆ ಸಿಗ್ನಲ್ಸ್ ಪಾಸ್. ಸಿ ಫಾರ್ ಎಕ್ಸಾಂಪಲ್ ನಿಮ್ಮ ಕಾರ್ ಎಲ್ಲೋ ಹಾಳಾಯ್ತು ಅಂದ್ರೆ ಇದನ್ನ ಓದಿದ್ರೆ ಇಟ್ ವಿಲ್ ಶೋ ದ ನಿಯರ್ ಬೈ ಟೋ ಸ್ಟೇಷನ್ ಎಲ್ಲಿದೆ ಅಂತ. ನಿಯರ್ ಬೈ ಸ್ಟೋರ್ ಸಿಗ್ನಲ್ಸ್ ಕಳಿಸುತ್ತೆ. ಓಕೆ, ಆಟೋಮೆಟಿಕಲಿ ದೇ ವಿಲ್ ಕಮ್. ನಿಮ್ದು ಥ್ರೂ ಸ್ಯಾಟಲೈಟ್ಸ್ ವರ್ಕ್ ಆಗುತ್ತೆ. ಓಕೆ, ಸೊ ಇದು ಬಂದು ಆಟೋಮೆಟಿಕಲಿ ಟೋ ಸ್ಟೇಷನ್ಗೆ ಸಿಗ್ನಲ್ಸ್ ಕಳಿಸುತ್ತೆ. ಸೊ ದೇ ವಿಲ್ ಕಾಂಟ್ಯಾಕ್ಟ್ ಯು ಅಂಡ್ ದೇ ವಿಲ್ ಕಮ್. ಈ ಥರ ಇದೆಲ್ಲ ನಾರ್ಮಲ್ ಇದೆ. ಮತ್ತೆ ನಿಮಗೆ ಮೇಜರ್ ಸ್ಟೆಪ್ ಇನ್ ಬಂದು ಅಂದ್ರೆ ಈ ವೆಹಿಕಲ್ಗೆ ಸ್ಮಾರ್ಟ್ ವಾಚ್ ಮತ್ತೆ ಸ್ಮಾರ್ಟ್ ಫೋನ್ಸ್ ಎರಡರಲ್ಲೂ ನಿಮಗೆ ಸ್ಟೆಪ್ ಇನ್ ಆಗ್ಬೋದು, ಅನ್ಲಾಕ್ ಮಾಡಬಹುದು ವೆಹಿಕಲ್. ಓಕೆ. ಸೊ ಅದು NFC ಇದ್ರ ಮೇಲೆ ವರ್ಕ್ ಆಗುತ್ತೆ. ಓಕೆ, ಬ್ಯೂಟಿಫುಲ್. ಸೊ ಇದು ವೆಂಟಿಲೇಟೆಡ್ ಸೀಟ್ಸ್ ಅಲ್ಲ ಇದು? ಓಕೆ, 3 ಕೋಟ್ ವೆಂಟಿಲೇಟೆಡ್ ಸೀಟ್ಸ್ ಇದು. ಇಲ್ಲಿ ಆಟೋಮೆಟಿಕಲಿ ಚಾರ್ಜ್ಗೆ ಇದೆ. ಇದು ಲಾಡ್ ಆಫ್ ಈ ಥರ ಇಟ್ಟರೆ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗ್ತದೆ ನೋಡ್ಬೋದು. ಸೀಟ್ಸ್ ಆರ್ ವೆರಿ ಗುಡ್ ಆ್ಯಕ್ಚುಲಿ. ಇದನ್ನು ನೋಡಿದ್ರೆ ಬ್ಯೂಟಿಫುಲ್ ಆಗಿರೋ ಸನ್ರೂಫ್ ಇದೆ, ಇದನ್ನು ನೋಡ್ಬೋದು. ನೋಡಿ, ಎಕ್ಸ್ ಶೋರೂಮ್ ಬಂದು 16 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆನ್ ರೋಡ್ ಪ್ರೈಸ್ ಏನು ಬೇಕೋ ಅದನ್ನು ನೀವು ಶೋರೂಮ್ಗೆ ಬಂದು ಕೇಳ್ಕೊಬೇಕು. ಸೀಟಿಂಗ್ ನೋಡ್ಕೊಬೋದು, ಹಿಂದ್ಗಡೆ ಸೀಟಿಂಗ್ಸು ಇಲ್ಲಿ ಆಟೋಮೆಟಿಕ್ ಆಗಿದೆ. ಇದೂ ಅಷ್ಟೇ ಎಲೆಕ್ಟ್ರಿಕ್ ಸೀಟ್ಸ್ ಇದೆ, ಇಟ್ಕೊಳ್ಳೋಕ್ಕೆ ಬಂದಿದೆ ಜಾಗ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇದು ಅಷ್ಟೇ ಎಲೆಕ್ಟ್ರಿಕ್ ಸೀಟ್ಸ್ ನೋಡ್ಬೋದು ನೀವು. ಬೋತ್ ಮ್ಯೂಸಿಕ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಒಂದು ಆಟೋಮೆಟಿಕ್ ಆಫು ಇದೆಲ್ಲ ಇದೆ, ಇದೆಲ್ಲ AC ಇದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಅಂತ. ಸೂಪರ್, ಇದು ಸಖತ್ತಾಗಿದೆ. ಇದು ಅಷ್ಟೇ, ಇಲ್ಲಿ ಒಂದು ಬಾಕ್ಸು ಈ ಥರ ಇಲ್ಲಿ ಇದಿದೆ. ಇಲ್ಲೊಂದು ಕ್ಯಾಮ್ರಾ ಬರುತ್ತೆ. ಸೊ ಇಫ್ ಯು ಡೂ ಲೈಕ್ ದಿಸ್ ಇಟ್ ಹ್ಯಾವ್ ಟು ಶೋ. ನೋಡಿ, ಲಾಸ್ಟ್ 2 ಸೀಟ್ಗೂ AC ಇದೆ. ಆಮೇಲೆ ಅಡ್ಜಸ್ಟ್ಮೆಂಟ್ ಇದೆ, ACದು ಅಡ್ಜಸ್ಟ್ಮೆಂಟ್ ಇಲ್ಲಿ ನೋಡ್ಬೋದು ನೀವು. ಇದೊಂದು ಹೊಸ ಫೀಚರ್ ಸಿಕ್ಕಿದೆ. ಬೂಟ್ ಸ್ಪೇಸ್ ನೋಡಿ.
ಕ್ಲಾಸ್ ಆಗಿದೆ.